ಹರೇ ಶ್ರೀನಿವಾಸ. ಅಧಿಕ ಮಾಸ ಮಹಾತ್ಮೆಯ ಶ್ರವಣ ಫಲಶ್ರುತಿ. ಒಮ್ಮೆ ಪಾರ್ವತೀ ದೇವಿಯು ಈ ಪುರುಷೋತ್ತಮ ಮಾಸದ ವ್ರತವನ್ನು ಮಾಡಿ, ಈ ವ್ರತವು ಪೂರ್ಣವಾಗಲು ಯಾವುದು ಅತ್ಯಂತ ಶ್ರೇಷ್ಠ ದಾನವೆಂದು ಕೇಳಿದಳು. ಆಗ ಪರಮೇಶ್ವರನು ಹೇಳುತ್ತಾನೆ, ಪುರುಷೋತ್ತಮ ಮಾಸದ ವ್ರತದ ವಿಧಾನವನ್ನು ಪೂರ್ಣಗೊಳಿಸುವಂತಹ ಯಾವುದೇ ದಾನವನ್ನು ವೇದಗಳಲ್ಲಿ ಹೇಳಿಲ್ಲ. ವೇದಗಳಲ್ಲಿ ಹೇಳಿರುವ ದಾನಗಳೆಲ್ಲ ಶ್ರೀಕೃಷ್ಣನಿಗೆ ಪರಮ ಪ್ರಿಯವಾದಂತಹದ್ದು. ಈ ಮಾಸದ ವ್ರತದ ಪೂರ್ತಿಗೆಂದು ಕೊಡುವಂತಹ ದಾನ ಯಾವುದೂ ಇಲ್ಲ. ಇಡೀ ಬ್ರಹ್ಮಾಂಡವನ್ನೇ ಕೊಟ್ಟರೂ ಕಡಿಮೆಯೇ. ಹಾಗೆ ಕೊಡಲು ಶಕ್ಯವಿಲ್ಲ. ಆದ್ದರಿಂದ ಈ ಬ್ರಹ್ಮಾಂಡದ ಬದಲಿಗೆ ಅದರ ಪ್ರತಿನಿಧಿ ಸ್ವರೂಪವಾಗಿ ತಾಮ್ರದ ಸಂಪುಟವನ್ನು ಮಾಡಿ ವಿಧಿಪೂರ್ವಕವಾಗಿ ಅದರ ಪೂಜೆಯನ್ನು ಮಾಡಿ ವ್ರತದ ಪೂರ್ತಿಗಾಗಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಸಂಪತ್ತು ಇರುವವರು ಇಂತಹ ಈ ರೀತಿಯ 33 ಸಂಪುಟಗಳನ್ನು ದಾನ ಕೊಡಬೇಕು. ಇದನ್ನು ಕೇಳಿ ಪಾರ್ವತೀ ದೇವಿಯು ಸಂತೋಷಚಿತ್ತಳಾಗಿ 33 ಸಂಪುಟಗಳನ್ನು ದಾನ ಮಾಡಿ ವ್ರತವಿಧಾನವನ್ನು ಪೂರ್ತಿಗೊಳಿಸಿದಳು. ಕೇವಲ ಭಕ್ತಿಪೂರ್ವಕವಾಗಿ ಈ ಮಾಸದ ಮಹಾತ್ಮೆಯನ್ನು ಕೇಳಿದ ಮಾತ್ರದಿಂದಲೇ ಮನುಷ್ಯರ ಮಹಾನ್ ಪಾಪಗಳು ನಾಶವಾಗುತ್ತದೆ. ಹಾಗಾದರೆ ದೃಢ ಭಕ್ತಿಯಿಂದ ಈ ಮಾಸದ ವ್ರತವಿಧಾನವನ್ನು ಆಚರಿಸುವವರ ಪುಣ್ಯಕ್ಕೆ ಎಣೆಯಿಲ್ಲ. ಈ ಮಾಸದಲ್ಲಿ ವ್ರತ ಮಾಡುವವರು ಸುಳ್ಳು ಹೇಳಬಾರದು, ನಿಂದನೆ ಮಾಡಬಾರದು. ಬ್ರಾಹ್ಮಣನಿಗೆ ಮೃಷ್ಟಾನ್ನ ಭೋಜನದ ನಂತರ ಶಕ್ತಿಗೆ ಲೋಪವಿಲ್ಲದಂತೆ ದಾನ ದಕ್ಷಿಣೆಯನ್ನು ಕೊಡಬೇಕು. ಈ ಮಾಸದಲ್ಲಿ ಭಗವಂತನಾದ ಪುರುಷೋತ್ತಮನನ್ನು ನಿತ್ಯವೂ ಭಕ್ತಿಯಿಂದ ಪೂಜಿಸುವವರೇ ಧನ್ಯರು. ಆದ್ದರಿಂದ ಸಮಸ್ತ ಸಾಧನಗಳಿಗಿಂತಲೂ ಶ್ರೇಷ್ಠವಾದ ಎಲ್ಲ ಪುರುಷೋತ್ತಮನನ್ನು ದಯಪಾಲಿಸುವಂಥ ಪರಮಾತ್ಮನಾದ ಪುರುಷೋತ್ತಮನನ್ನು ಎಲ್ಲ ರೀತಿಯಿಂದಲೂ ಪೂಜಿಸಬೇಕು. ಯಾರು ಕೌಂಡಿಣ್ಯ ಋಷಿಯು ಹೇಳಿರುವ ಗೋವರ್ಧನಧರಂ ಒಂದೇ ಈ ಮಂತ್ರವನ್ನು ಈ ತಿಂಗಳು ಪೂರ್ತಿ ಜಪಿಸುವರೋ ಅವರು ನಿಸ್ಸಂಶಯವಾಗಿ ಪುರುಷೋತ್ತಮನನ್ನೇ ಸೇರುತ್ತಾರೆ. ಈ ಪ್ರಪಂಚದಲ್ಲಿ ಯಾರು ಈ ಮಾಸದ ವ್ರತವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ನಿತ್ಯವೂ ಪೂಜಿಸುವರೋ ಅವರೇ ಧನ್ಯರು. ಮನುಷ್ಯನ ಸಮಸ್ತ ಅಭೀಷ್ಟ ಫಲಗಳನ್ನು ದಯಪಾಲಿಸುವಂತಹ ಈ ಪವಿತ್ರ ಪುರಾಣವನ್ನು ಎಲ್ಲರೂ ಆಲಿಸಬೇಕು. ಇದರ ಒಂದೇ ಒಂದು ಅಧ್ಯಾಯದ ಶ್ರವಣ ಮಾತ್ರದಿಂದಲೇ ಮನುಷ್ಯನ ಸಮಸ್ತ ಪಾಪಗಳು ನಷ್ಟವಾಗುತ್ತವೆ. ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಿಗುವಂತಹ ಪುಣ್ಯಕ್ಕಿಂತಲೂ ಹೆಚ್ಚಿನ ಫಲ ಈ ಪುರುಷೋತ್ತಮ ಮಾಸ ಮಹಾತ್ಮೆಯ ಶ್ರವಣದಿಂದ ಸಿಗುತ್ತದೆ. ಯಾರು ಈ ಮಾಸದ ಮಹಾತ್ಮೆಯನ್ನು ಬರೆದು ಅದನ್ನು ವಸ್ತ್ರ ಆಭರಣಗಳಿಂದ ಅಲಂಕರಿಸಿ ಭಕ್ತಿಪೂರ್ವಕವಾಗಿ ಬ್ರಾಹ್ಮಣೋತ್ತಮನಿಗೆ ದಾನ ಮಾಡುತ್ತಾರೋ ಅವರು ತಮ್ಮ ಹಿಂದಿನ ಕುಲಗಳನ್ನೆಲ್ಲ ಉದ್ಧರಿಸಿ ಶಾಶ್ವತವಾಗಿ ಗೋಲೋಕದಲ್ಲಿ ವಾಸಿಸುತ್ತಾರೆ. ಈ ಉತ್ತಮ ಮಹಾತ್ಮೆಯನ್ನು ಬರೆದು ಮನೆಯಲ್ಲಿಟ್ಟು ಪೂಜಿಸಿದರೆ ಆ ಮನೆಯಲ್ಲಿ ಸಮಸ್ತ ಪುಣ್ಯ ನದಿಗಳು ನಿರಂತರವಾಗಿ ವಾಸಿಸುತ್ತವೆ. ಈ ರೀತಿಯಾಗಿ ಅನಂತಾನಂತ ಪುಣ್ಯವನ್ನು ಕೊಡುವಂತಹ ಎಲ್ಲ ಮಾಸಗಳಿಗಿಂತಲೂ ಶ್ರೇಷ್ಠವಾದಂತಹ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ಕೇಳಿ ಸಮಸ್ತ ಋಷಿಗಳು ಆಶ್ಚರ್ಯಚಕಿತರಾದರು. ಆಗ ಅವರೆಲ್ಲರೂ ಸೂತ ಮಹಾಮುನಿಗಳಿಗೆ ನಮಸ್ಕರಿಸಿ ತಮ್ಮ ಕೀರ್ತಿ ಅಜರಾಮರವಾಗಲಿ ಎಂದು ಕೊಂಡಾಡಿದರು. ಎಲ್ಲ ಬ್ರಾಹ್ಮಣರ ಆಶೀರ್ವಾದ ಪಡೆದು ಸೂತರು ಗಂಗಾ ನದಿಯಲ್ಲಿ ಸ್ನಾನಕ್ಕೆಂದು ಹೊರಟು ಹೋದರು. ನಂತರ ನೈಮಿಷಾರಣ್ಯದಲ್ಲಿ ವಾಸಿಸುತ್ತಿದ್ದ ಸಮಸ್ತ ಋಷಿಮುನಿಗಳು ಬ್ರಾಹ್ಮಣೋತ್ತಮರು ಈ ಪ್ರಾಚೀನ ಪುರುಷೋತ್ತಮ ಮಾಸದ ಶ್ರೇಷ್ಠ ಹಾಗೂ ದಿವ್ಯ ಮಹಾತ್ಮೆಯ ಸಮಸ್ತ ಅಭೀಷ್ಟ ಫಲಗಳನ್ನು ದಯಪಾಲಿಸುವ ಕಲ್ಪವೃಕ್ಷಕ್ಕೆ ಸಮಾನವೆಂದು ಶ್ಲಾಘಿಸಿದರು. ಎಂಬಲ್ಲಿಗೆ ಶ್ರೀ ಬೃಹನ್ನಾರದೀಯ ಪುರಾಣದಲ್ಲಿರುವ ಪುರುಷೋತ್ತಮ ಮಾಸದ ಮಹಾತ್ಮೆಯಲ್ಲಿ ಶ್ರೀ ನಾರಾಯಣ ನಾರದರ ಸಂವಾದ ರೂಪದ ಪುರುಷೋತ್ತಮ ಮಹಾತ್ಮೆಯ ಶ್ರವಣ ಫಲ ಕಥನ ಎಂಬ ಹೆಸರಿನ 31ನೆಯ ಅಧ್ಯಾಯ ಹಾಗೂ ಪುರುಷೋತ್ತಮ ಮಾಸದ ಮಹಾತ್ಮೆಯು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.